ಡ್ಯಾನ್ಸ್ ಮಾಡ್ತಾ ಇದ್ದ ಯುವಕನಿಗೆ ಚಾಕು ಇರಿದಿರುವಂತಹ ಘಟನೆ ನಡೆದಿದೆ. ಏಕಾಏಕಿ ಬಂದು ಚಾಕುವಿನಿಂದ ಚುಚ್ಚಲಾಗಿದೆ. ಹಳೆ ಹುಬ್ಬಳ್ಳಿಯ ಪವರ್ ಹೌಸ್ ಜಿಮ್ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು. ಅಪರಿಚಿತರಿಂದ ಅಶ್ರಫ್ ಆದೋನಿಗೆ ಚಾಕು ಇರಿದಿರುವಂಥದ್ದು. ಅಶ್ರಫ್ ಆದೋನಿ ಸದ್ಯ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾನೆ. ಆತನ ಪರಿಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಯಾವುದೋ ಅಪರಿಚಿತ ಗುಂಪೊಂದರಿಂದ ಈ ಕೃತ್ಯ ನಡೆದಿದೆ. ಹುಬ್ಬಳ್ಳಿಯ ಫತೇಶಾವಲಿ ದರ್ಗಾ ಸಂದಲ್ ಹಿನ್ನೆಲೆಯಲ್ಲಿ ಡಿಜೆ ಅನ್ನ ಹಚ್ಚಲಾಗಿತ್ತು. ಈ ವೇಳೆ ಡಿಜೆ ಸದ್ದಿಗೆ ಅಶ್ರಫ್ ಡ್ಯಾನ್ಸ್ ಅನ್ನ ಡ್ಯಾನ್ಸ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಬಂದಂತಹ ಗುಂಪು ಅಶ್ರಫ್ ಎದೆಗೆ ಚಾಕುವನ್ನ ಇರಿದು ಅಲ್ಲಿಂದ ಎಸ್ಕೇಪ್ ಆಗಿದೆ. ಹುಬ್ಬಳ್ಳಿಯ ಕಿಮ್ಸ್ಗೆ ಅಶ್ರಫ್ನನ್ನ ರವಾನೆ ಮಾಡಲಾಗಿದ್ದು ಸದ್ಯ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಕಸಬಾಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ನಡೆದಿರುವಂಥದ್ದು. ಇನ್ನು ಚಾಕು ಇರಿದಿದ್ದಂತಹ ಆ ಗುಂಪು ಯಾವುದು, ಯಾರವರು, ಯಾಕೆ ಈ ರೀತಿ ಮಾಡಿದ್ರು ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಪೊಲೀಸರ ತನಿಖೆ ವೇಳೆ ಮಾಹಿತಿ ಸಿಗಬೇಕಾಗಿದೆ.